ಆನ್ಲೈನ್ ಗೇಮಿಂದ ಗದಗದ ಒಬ್ಬ ವ್ಯಕ್ತಿ ಸೂಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ಈ ಪ್ರಕರಣ ಇವತ್ತು ಅಧಿವೇಶನದಲ್ಲಿ ಸದ್ದು ಮಾಡಿತು. ಆನ್ಲೈನ್ ಗೇಮಿಂದ ಗದಗದ ವ್ಯಕ್ತಿ ಸೂಸೈಡ್ ಕೇಸ್ ವಿಚಾರವಾಗಿ ಇವತ್ತು ಚರ್ಚೆ ಆಗಿದೆ. ಮೃತನ ಮನವಿಯಂತೆ ಸದನದಲ್ಲಿ ಇವತ್ತು ಈ ವಿಚಾರ ಪ್ರಸ್ತಾಪ ಮಾಡಲಾಯಿತು. ಕಟ್ಟುನಿಟ್ಟಿನ ಕ್ರಮಕ್ಕೆ ಶಾಸಕ ಚಂದ್ರಲಮಾಣಿ ಆಗ್ರಹ ಮಾಡಿದ್ರು. ಆನ್ಲೈನ್ ಗೇಮ್ಗಳಿಂದ ಯುವಕರು ದಾರಿ ತಪ್ಪಿದ್ದಾರೆ, ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಬಿಜೆಪಿಯ ಶಾಸಕರು ಆಗ್ರಹ ಮಾಡಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಈ ಆನ್ಲೈನ್ ಗೇಮಿಗೆ ಸಂಬಂಧಪಟ್ಟಂಗ ಜಗದೀಶ್ ಹಳೆಮನಿ ಅನ್ನವ 32 ವರ್ಷದ ನನ್ನ ಅತ್ಯಂತ ಆತ್ಮೀಯ ಗೆಳೆಯ. ಅವತ್ತಿನ ದಿನ ಆನ್ಲೈನ್ ಗೇಮಿನ ಮುಖಾಂತರ ದುಡ್ಡನ್ನು ಕಳ್ಕೊಂಡು ಡಿಸೆಂಬರ್ 1ನೇ ತಾರೀಕು ಅವನು ಸುಸೈಡ್ ಅನ್ನು ಮಾಡ್ಕೊಳ್ತಾರೆ. ಸಭಾಧ್ಯಕ್ಷರೇ, ಅವತ್ತಿನ ದಿನ ತನ್ನ ಡೆತ್ ನೋಟ್ ಅಲ್ಲಿ ಬರೀತಾನೆ. ನೀವು ಶಿರಟ್ಟಿ ಮತಕ್ಷೇತ್ರ ಶಾಸಕರಾದ ಡಾಕ್ಟರ್ ಚಂದ್ರಲಮಾಣಿ ಅವರು ಇದನ್ನ ಅಧಿವೇಶನದಲ್ಲಿ ಮಾತಾಡಿ ಅದರ ಬಗ್ಗೆ ಅದನ್ನ ಬ್ಯಾನ್ ಮಾಡ್ರಿ ಅನ್ನೋದು ಒತ್ತಡ ಬಹಳ ಇದೆ. ಸಭಾಧ್ಯಕ್ಷರೇ, ವಿನಂತಿ ಮಾಡ್ತೀನಿ ಅಂತ ಆನ್ಲೈನ್ ಗೇಮ್ ಮುಖಾಂತರ ಬಹಳಷ್ಟು ಯುವಕರು ಇವತ್ತು ಸುಸೈಡ್ ಮಾಡ್ಕೊತಾ ಇದ್ದಾರೆ. ಅವರೊಬ್ಬರಲ್ಲ, ಬಹಳಷ್ಟು ಜನ ಯುವಕರು ಸಾಯ್ತಾ ಇದ್ದಾರೆ. ಅದರ ಕಾರಣ ಆನ್ಲೈನ್ ಗೇಮ್ ಮುಖಾಂತರ ಅವ್ರು ಸಾಯ್ತಾ ಇದ್ದಾರೆ. ಸಭಾಧ್ಯಕ್ಷರೇ, ಊಟಕ್ಕೆ ಬಿಡ್ಬೇಕು, ಮುಖಂಡರೆಲ್ಲ ಕಾಯ್ತಾ ಇದ್ದಾರೆ, ಒಬ್ಬರ ಮಾತಾಡೋದು ಆಯ್ತಾ? ನನ್ನ ಕ್ಷೇತ್ರದಲ್ಲಿ ಈ ಆನ್ಲೈನ್ ಗೇಮಿಗೆ ಸಂಬಂಧ ಅಸೆಂಬ್ಲಿಯಲ್ಲಿ ಆನ್ಲೈನ್ ಗೇಮ್ ಬ್ಯಾನ್ ಆಗಬೇಕು ಅಂತೇಳಿ ಇವತ್ತು ಪಟ್ಟಣ ಹಿಡಿಯಲಾಯಿತು. ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿ ಹಲವರು ಕೂಡ ಆಗ್ರಹಿಸಿದ್ದಾರೆ. ಈ ಗೇಮ್ಗಳು ಆನ್ಲೈನ್ ಗೇಮ್ ಇದಾವಲ್ಲ ಅದನ್ನು ಬ್ಯಾನ್ ಮಾಡಬೇಕು ಅಂತೇಳಿ ಸದನದಲ್ಲಿ ವಿಪಕ್ಷಗಳಿಗೆ ಪರಮೇಶ್ವರ್ ಅವರು ಕೂಡ ಉತ್ತರವನ್ನು ಕೊಟ್ಟರು. ಕಾನೂನು ರೀತಿ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ನಿಲ್ಲಿಲ್ಲ ಅಂತಂದರೆ, ಒಂದು ವೇಳೆ ಇದು ಆಗಲಿಲ್ಲ ಅಂತಂದರೆ ಯುವ ಸಮೂಹ ಹಾಳಾಗಿ ಹೋಗುತ್ತೆ. ಹಾಗಾಗಿ ಆದಷ್ಟು ಬೇಗ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಉತ್ತರ ಕೂಡ ಕೊಡಲಾಗಿದೆ. 4 ಲಕ್ಷ ಕೋಟಿ ನಮ್ ಟ್ಯಾಕ್ಸ್ ತಗೋತಾ ಇದ್ದಾರೆ. ನಮ್ ಟ್ಯಾಕ್ಸ್ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದೆ. ನಮ್ಗೆ ಬರೋ ಪಾಲ್ ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ. ರಾಷ್ಟ್ರೀಯ ಯೋಜನೆ ಮಾಡ್ತೀವಿ, 5,300 ಕೋಟಿ ಬರ್ಬೇಕಾಗಿರೋ ದುಡ್ಡು ರಾಜ್ಯಕ್ಕೆ ಬರ್ಬೇಕಾಗಿರೋ ದುಡ್ಡು ಕೇಳೋದು ತಪ್ಪ ಅಧ್ಯಕ್ಷರಾಗಾದ್ರೆ? ಬೇರೆಯವರಿಗೆ ತೆರಿಗೆ ಕಟ್ಟೋದಕ್ಕೆ ನಾವಿರೋದು. ಅಧ್ಯಕ್ಷ ಒಂದು ಮಾತು ನಿಚ್ಚಳವಾಗಿ ಹೇಳಿ ಪರಿಶೀಲನೆ ಮಾಡ್ತಾರೆ. ಆತ್ಮೀಯರಾದಂಥ ಗೃಹ ಸಚಿವರಿಂದ ಇಂಥ ರಿಪ್ಲೈನ ನಾನು ಬಯಸಿರಲಿಲ್ಲ. ಈ ಸಬ್ಜೆಕ್ಟ್ ಏನಿದೆ, ಲಕ್ಷಾಂತರ ಜನ ಏನು ಆನ್ಲೈನ್ ರಮ್ಮಿ ಇದೆ, ಒಬ್ಬ ಶ್ರೀಮಂತನ ಹಿಡಿದು ಆಟೋ ಡ್ರೈವರ್ ಇರ್ಬೋದು, ಟ್ಯಾಕ್ಸಿ ಡ್ರೈವರ್ ಇರ್ಬೋದು, ಕೂಲಿ ಕಾರ್ಮಿಕ ಇರ್ಬೋದು, ಇದೆಲ್ಲರೂ ಕೂಡ ಇವತ್ತು ಲಕ್ಷಾಂತರ ಜನ ದುಡ್ಡು ಕಳ್ಕೊಂಡು ಅವರ ಎಂಟೈರ್ ಫ್ಯಾಮಿಲಿ ಸಫರ್ ಆಗ್ತಕ್ಕಂಥದ್ದು. ಇದು ನಾನು ಮಾಹಿತಿಯನ್ನು ಕೇಳಲಿಕ್ಕೆ ಬಯಸ್ತೇನೆ. ಆದರೆ ಸಿಂಪಲ್ ಆಗಿ ನೀವು ಸರ್ಕಾರ ಗಮನಕ್ಕಿದೆಯಾ ಅಂದರೆ 4 ಜನ 5 ಜನ ಇದರಲ್ಲಿ ಸತ್ತೋಗಿದ್ದಾರೆ ಅಂತೇಳಿ ಒಂದು ಕೊಟ್ಬಿಟ್ಟಿದ್ದೀರಿ. ಇನ್ನು ಹೈಕೋರ್ಟ್ ಅಲ್ಲಿ ಆಯ್ತು, ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ ಸ್ಟೇ ಇದೆ ಅಂತಕ್ಕಂಥದ್ದನ್ನ ಮಾಹಿತಿಯನ್ನ ಕೊಟ್ಬಿಟ್ಟಿದ್ದೀರಿ. ಇದು ಸುಮ್ಮನೆ ಅಲ್ಲ ಗೃಹ ಮಂತ್ರಿಗಳೇ, ಲಕ್ಷಾಂತರ ಜನ ಇದು ಸಫರ್ ಆಗ್ತಿದ್ದಾರೆ. ನಿಮ್ಗೆ ಜಾಸ್ತಿ ಹೇಳಕ್ ಹೋಗುದಿಲ್ಲ, ಒಂದು ಹೇಳ್ತೀನಿ. ನನ್ನ ಕ್ಷೇತ್ರದ್ದೇ ಒಂದು RR ನಗರ ಪೊಲೀಸ್ ಸ್ಟೇಷನ್ 15% RR ನಗರಕ್ಕೆ ಬರ್ತದೆ, 85% ನನ್ನ ಕ್ಷೇತ್ರಕ್ಕೆ ಬರ್ತದೆ. ಅಲ್ಲಿ ಜೂಜಾಡಕ್ಕೆ ನಾನು ಅವಕಾಶ ಕೊಡ್ತಾ ಇಲ್ಲ. ಆ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾನೆ, ಶಾಸಕರು ಅವಕಾಶ ಕೊಡ್ತಾ ಇಲ್ಲ, ಶಾಸಕರು ಕೇಳಿ ಯಾಕೆ ಕೇಳಿ ಅಂತಾನೆ. ಅವ್ರು ನನ್ನ ಕ್ಷೇತ್ರಕ್ಕೆ ಬರೋದಿಲ್ಲ, ಪಕ್ಕದ RR ಕ್ಷೇತ್ರ ಸರ್ಕಲ್ ಇನ್ಸ್ಪೆಕ್ಟರ್ ಅವರು. ಈ ತರ ಎಲ್ಲೂ ಕೂಡ ನಾನು ಕ್ಷೇತ್ರಕ್ಕೆ ಈ ತರ ಜೂಜಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡೋದಿಲ್ಲ. ಏನ್ ಮಾಡ್ತಾರೆ, ಫಸ್ಟ್ ರಮ್ಮಿ ಅಂತಾರೆ, ಆಮೇಲೆ 3 ಅಂತಾರೆ, ಆಮೇಲೆ 2 ಅಂತಾರೆ. ಇದನ್ನ ತಾವು ಏನಾದರೂ ದಯವಿಟ್ಟು ಗೃಹ ಮಂತ್ರಿಗಳು 2ನೇ ಸಾರಿ ಗೃಹ ಮಂತ್ರಿಗಳಾಗಿ ಬಹಳ ನೀಟಾಗಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ದೀರಿ. ಇನ್ನು ಅನೇಕ ಪೋರ್ಟ್ಫೋಲಿಯೋಗಳನ್ನ ನೀವು ಮುಂದೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಾದಂತವ್ರು. ಇದು ಬಡವರು ಕಣ್ಣಲ್ಲಿ ಫ್ಯಾಮಿಲಿಯವರು ಕೈ ತೊಳಿತಾ ಇರ್ತಕ್ಕಂಥ ಸಂದರ್ಭ. ಇದು ಕೋಟ್ಯಾಂತರ ಜನರಿಗೆ ಅನಾನುಕೂಲ ಆಗ್ತಕ್ಕಂಥದ್ದು. ಈ ಆನ್ಲೈನ್ ರಮ್ಮಿ ಇರ್ಬೋದು, ಬೇರೆ ಸ್ಪೀಡ್ ಕ್ಲಬ್ಗಳು ಇರ್ಬೋದು, ಇದೆಲ್ಲ ಮೇಲೆ ಕ್ರಿಕೆಟ್ಗೆ ಮಾಡ್ಲಿಲ್ಲ. ಅಲ್ಲೇ ಕೇಳ್ತಾ ಇದ್ದೀನಿ, ಎಲ್ಲದನ್ನು ಬ್ಯಾನ್ ಮಾಡ್ಬೇಕಂತ ಎಲ್ಲರೊಂದು ಬೇಡಿಕೆ ಇದೆ. ಹೌದಲ್ಲ, ನಮ್ದೇನು ಓಕೆ ಅಧ್ಯಕ್ಷರೇ. ಈಗ ನಮ್ಮ ಸರ್ಕಾರ ಇದ್ದಾಗ ಮೋಸ್ಟ್ಲಿ ಅನ್ಸುತ್ತೆ ಈ ಆನ್ಲೈನ್
ಲಾಟ್ರಿಯನ್ನ ಬ್ಯಾನ್ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಿದ್ರಿ. ಅದಾದ್ಮೇಲೆ ಕೋರ್ಟ್ಗೆ ಹೋಗಿ ಅವ್ರು ಸ್ಟೇ ತಗೊಂಡ್ಬಿಟ್ಟಿದ್ದಾರೆ. ಸ್ಟೇ ತಗೊಂಡ್ಮೇಲೆ ಈ ಸರ್ಕಾರ ಬಂದ್ಮೇಲೆ ಅದನ್ನೇನು ಮಾಡ್ತಾ ಇಲ್ಲ. ಈಗ ಸೋಮಶೇಖರ್ ಹೇಳ್ದಂಗೆ ನಮ್ಮ ಕಣ್ಣೆದುರುಗಡೆನೆ ನಾವು ನೋಡ್ದಂಗೆ 100-200 ಕೋಟಿ ಆಸ್ತಿ ಇದ್ದೋನು ಇವತ್ತು ಝೀರೋ ಆಗ್ಬಿಟ್ಟಿದ್ದಾನೆ. 100-200 ಕೋಟಿ ಆಸ್ತಿ ಇದ್ದೋನು ಝೀರೋಗೆ ಬಂದ್ಬಿಟ್ಟಿದ್ದಾನೆ. ಮತ್ತೆ ಇನ್ನೊಂದು ಕಾಟ ಅಂತ ಹೇಳಿದ್ರೆ ನಮ್ಮ ಜಮೀರ್ ನೆನೆ ಬಂದಿದ್ದು, ಡೈಲಿ ಫೋನ್ ಹಾಕ್ತಾರೆ. ಅವರು ಅಡಿಕ್ಟ್ ಆಗ್ಬಿಟ್ಟು ಏನ್ ಮಾಡ್ತಾರೆ, ಎಲ್ಲ ಅವ್ರ ಸ್ನೇಹಿತರು ಬಂಧು ಬಳಗ ಎಲ್ಲ ಬಹಳ 100 ಕೋಟಿ ಇದ್ದಿದ್ದು ಆಸ್ತಿ ಒಂದು ಫೋನ್ ಹಾಕ್ತಾರೆ. ದಿನ 25 ಲಕ್ಷ ಕೊಡು, 10 ಲಕ್ಷ ಕೊಡು, 25 ಲಕ್ಷ ಕೊಡು, ಈ ತರದ್ದು ನಿಮ್ಮನ್ನು ಸರಿಪಡಿಸೋದಾಗಿದೆ. ಇಲ್ಲಿ ಮಾನ್ಯ ಅಧ್ಯಕ್ಷರೇ, ಮೊದಲನೇದಾಗಿ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಇವ್ಯಾವೂ ಕೂಡ ಆನ್ಲೈನ್ ಅಪ್ಲಿಕೇಶನ್ಸ್ ಏನಿದೆ, ಆ್ಯಪ್ಗಳು, ಇವ್ಯಾವೂ ಲೈಸೆನ್ಸ್ಡ್ ಅಲ್ಲ. ಯಾವುದಕ್ಕೂ ಕೂಡ ನನ್ನ ಹತ್ರ ಒಂದು ಪಟ್ಟಿನೇ ಇದೆ, angle1666.bet, ಕ್ರಿಕೆಟ್ ಲೈನ್ ಗುರು ಅಂಡ್ ಕ್ರಿಕ್ ಹೀರೋಸ್, alexbet.com, parker777.com, ಒಂದು 25 ಇದೆ ಮಾನ್ಯ ಅಧ್ಯಕ್ಷರೇ. ಇವು ಯಾವಕ್ಕೂ ಲೈಸೆನ್ಸ್ ಇಲ್ಲ. ಲೈಸೆನ್ಸ್ ಇಲ್ದೇನೆ ಮಾಡ್ತಕ್ಕಂಥದ್ದು ಇದು. ಹಾಗಾಗಿ ಈಗ ನಾವು ಒಂದು ಈ ಟ್ರ್ಯಾಕಿಂಗ್ ಮಾಡೋದಕ್ಕೆ, ಸರ್ವೇಲೆನ್ಸ್ ಮಾಡೋದಕ್ಕೆ, ತಾವು ಹೇಳಿದ್ರಿ ಒಂದು ಸ್ಟೇ ಇದೆ ಅಂತೇಳಿ ಎಷ್ಟಕ್ಕೆ ಸುಮ್ಮನೆ ಕೂತ್ಬಿಟ್ಟಿದ್ದಾರೆ ಅಂತಲ್ಲ. ಖಂಡಿತ ಸುಮ್ಮನೆ ಕೂತಿಲ್ಲ. ಎಲ್ಲ ರೀತಿಯ ರೆಗ್ಯುಲೇಷನ್ ಮಾಡೋದಕ್ಕೆ, ಅವ್ರನ್ನ ಕಾನೂನು ಪ್ರಕಾರ ಕ್ರಮ ತಗೊಳ್ಳೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ. ಅವ್ರ ಮೇಲೆ ಕೇಸಸ್ಗಳು ಮಾಡೋದು, ನಾನು ನಿಮ್ಗೆ ಅಂಕಿಅಂಶ ಕೊಟ್ಟಿದ್ದು ಬೆಂಗಳೂರು ಸಿಟಿಯಲ್ಲಿ 5 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮತ್ತು ವಿಜಯನಗರದಲ್ಲಿ ಒಬ್ಬರು ಮಾಡ್ಕೊಂಡಿದ್ದಾರೆ, ಅಷ್ಟೇ ಡೇಟಾ ಕೊಟ್ಟಿದ್ದೀನಿ. ಬೇರೆ ಬೇರೆ ರೀತಿಯಲ್ಲಿ ಬರ್ತಕ್ಕಂಥ ಮಾಹಿತಿಗಳು ಇವತ್ತು ನಾವು ಅನೇಕ ರೀತಿಯಲ್ಲಿ ಕ್ರಮಗಳನ್ನು ತಗೊಂಡಿದ್ದೇವೆ. ನಾವೇನು ಸುಮ್ಮನೆ ಕೂತ್ಕೊಂಡು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.